ಜೈ ನಮಸ್ತೆ ಅವರಿಗೂ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದ್ರೆ ಅಫಿಡೇವಿಟ್ನ ಯಾವ ರೀತಿ ಮಾಡ್ಬೇಕನ್ನೋದನ್ನ ತೋರಿಸ್ಕೊಡ್ತೀನಿ. ತುಂಬಾ ಜನ ಏನ್ ಮಾಡ್ತಿದ್ದಾರೆ, ಈ ರೀತಿ ಮಾಡ್ಬಿಡ್ತಾರೆ, ಇಲ್ಲೆಲ್ಲ ಖಾಲಿ ಬಿಡ್ತಾರೆ, ಇಲ್ಲಿ ನೋಟ್ರಿ ಮಾಡ್ತಾರೆ, ಈ ರೀತಿ ಮಾಡ್ಸಕ್ ಹೋಗ್ಬೇಡಿ. ಇವತ್ತು ನಿಮ್ಗೆ ಕ್ಲಿಯರ್ ಆಗಿ ಹೇಳ್ಕೊಡ್ತೀನಿ ಯಾವ ರೀತಿ ಮಾಡ್ಬೇಕಂತ ಹೇಳಿ, ಈ ಮ್ಯಾಟ್ ಎಲ್ಲಿ ಸಿಗುತ್ತೆ ಅಂತ ಹೇಳಿ. ಇದೆಲ್ಲ ನಿಮ್ ಲಾಗಿನ್ ಐಡಿ ಒಳಗಡೆ ಇರುತ್ತೆ. ತುಂಬಾ ಜನ ಹೋಗ್ಬಿಟ್ಟು ಅಲ್ಲಿ ಎಲ್ಲೋದು ಏನೋ ಟೈಪ್ ಮಾಡ್ಸಕ್ ಹೋಗ್ತಾರೆ, ಮಾಡ್ಸಕ್ ಹೋಗ್ಬೇಡಿ ಹತ್ರ ಬಂದು ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ ಯಾವ ರೀತಿ ಅಪ್ಡೇಟ್ ಮಾಡ್ಬೇಕಂತೇಳಿ. ನಿಮ್ಮ ಒಂದು ಲಾಗಿನ್ ಓಪನ್ ಮಾಡಿ. ಲಾಗಿನ್ ಓಪನ್ ಆದ ನಂತರ ಇಲ್ಲಿ ನಿಮಗೆ ಕಾಣ್ತಿರ್ಬೋದು ಈ ತರ ನಿಮ್ಮ ಪ್ರೊಫೈಲ್ ಓಪನ್ ಆಯ್ತು. ಅಕಸ್ಮಾತ್ ನಿಮ್ಮ ಪ್ರೊಫೈಲ್ ಓಪನ್ ಆಗಿಲ್ಲ ಅಂದ್ರೆ ಇಲ್ಲಿ ನಿಮ್ಮ ಈ ತರ ಬಂದಿರಲ್ಲ ಕೆಲವೊಬ್ಬರಿಗೆ ಆಪ್ಷನ್ ಬಂದಿಲ್ಲ ಅಂದಾಗ ನೀವು ಕಾಪಿ ಕೆ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಹೆಸರು ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ಇಲ್ಲಿ ಲೀಸ್ಟ್ ಬರುತ್ತೆ. ಅದಾದ ನಂತರ ನೀವು ಇಲ್ಲಿ ಅಫಿಡೇವಿಟ್ ಅಂತೇಳಿ ಅವರೇ ಕೊಟ್ಟಿದ್ದಾರೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಓಪನ್ ಆಗುತ್ತೆ. ಸೊ ಲಾಸ್ಟ್ ಅಲ್ಲಿ ಇರೋದು ನಿಮ್ಮ ಒಂದು ಪ್ರೆಸೆಂಟ್ ಇಂದ ಆಗಿರುತ್ತೆ, ಅಥವಾ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಉಲ್ಟಾ ಸೀದನ್ ಆಗಿರುತ್ತೆ. ಈಗ ನಾನು ಇದನ್ನ ಓಪನ್ ಮಾಡ್ಕೊತೀನಿ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲೆಲ್ಲ ಈ ತರ ನಮಗೆ ಒಂದು ಇಂಟರ್ಫೇಸ್ ಓಪನ್ ಆಯಿತು. ಇದೇ ನಿಮ್ಮ ಅಫಿಡೇವಿಟ್ ಆಗಿರುತ್ತೆ. ತುಂಬಾ ಜನ ಇದನ್ನೇ ಡೈರೆಕ್ಟ್ ಪ್ರಿಂಟ್ ತರಿಸ್ತಾರೆ. ಆ ಥರ ತಕ್ಷಣ ಹೋಗಬೇಡಿ. ಈ ಏನು ಇಲ್ಲಿ 3 ಕಾಣ್ತಿದಾವಲ್ವಾ, ಇದು ಪ್ರಿಂಟ್ ಅಲ್ಲಿ ಬರಬಾರ್ದು, ಆಯ್ತಾ. ಇದಾದ ನಂತರ ನೀವು ಕೆಳಗಡೆ ಬನ್ನಿ. ಮೊದಲು ಡೌನ್ಲೋಡ್ ಮಾಡ್ಕೊಂಬಿಡಿ ಇಲ್ಲಿ ಕೆಳಗಡೆ. ಸೊ ಇದನ್ನ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಸಿಸ್ಟಮಲ್ಲಿ ನಿಮಗೆ ಓಪನ್ ಆಗುತ್ತೆ ಈ ರೀತಿ. ಈಗ ನಿಮಗೆ ಕ್ಲಿಯರ್ ಆಗಿ ಕಾಣ್ತಿರ್ಬೋದು. ಸೊ ಇಲ್ಲಿ ಏನು ಕಾಣ್ತಿದಲ್ವಾ, ಇಲ್ಲಿಂದ ಹಿಡಿದು ಈ ಕೆಳಗಡೆ ಮ್ಯಾಟ್ರ್ ತನ ಇಷ್ಟು ಮ್ಯಾಟ್ರ್ ನಿಮ್ಮ ಒಂದು ಈ ಅಫಿಡೇವಿಟ್ ಒಳಗಡೆ ಈ ಬಾಂಡ್ ಮೇಲೆ ಇಲ್ಲಿ ಬರಬೇಕು. ಇಲ್ಲಿ ಫೋಟೋ ಬರಬೇಕು, ಇಲ್ಲಿ ಉಳಿದಿದ್ದೆಲ್ಲ ಇಲ್ಲಿ ಬರಬೇಕು. ಇಲ್ಲಿ ನೋಟ್ರಿ ಮತ್ತೆ ಸೈನ್ ಮಾಡಿಸ್ಬೇಕು ಇದರಿಂದ. ಆಗ ನೆಕ್ಸ್ಟ್ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಕಾಣ್ತೀವಿ ನೋಡಿ, ಪರ್ಮನೆಂಟ್ ಅಡ್ರೆಸ್ ಇಂದ ಹಿಡಿದು, ಸೊ ಈ ಪರ್ಮನೆಂಟ್ ಅಡ್ರೆಸ್ ಇದೆ ಅಲ್ಲಿಂದ ಹಿಡಿದು ಇಲ್ಲಿ ತನ ಹಾಕಿ ಈ ಒಂದು ಐ ಎಮ್ ಎ ಮ್ಯಾರಿಡ್ ಅಂತಿದಲ್ವಾ, ಇಷ್ಟು ಈ ಪೇಜಲ್ಲಿ ಬರುತ್ತೆ, ಆಯ್ತಾ. ಇದಾದ ನಂತರ ನೀವು ಥರ್ಡ್ ಪೇಜ್ ಒಳಗಡೆ ಇನ್ನು ಉಳಿದಂಥ ಮ್ಯಾಟ್ರ್ ಎಲ್ಲ ಥರ್ಡ್ ಪೇಜಲ್ಲಿ ಬರುತ್ತೆ. ಸೊ ಥರ್ಡ್ ಪೇಜ್ ಹಿಂದ್ಗಡೆ ಮತ್ತೆ ಇನ್ನೊಂದು ಪೇಪರಲ್ಲಿ ಲಾಸ್ಟ್ ಪೇಪರಲ್ಲಿ ಈ ಒಂದು ಮ್ಯಾಟ್ರನ್ನ ನೀವು ಅಡ್ಜಸ್ಟ್ ಮಾಡಿಸ್ಬೋದು. ಇದರಲ್ಲಿ ಲಾಸ್ಟ್ ಬಂದ್ಬಿಟ್ಟು ಸಿಗ್ನೇಚರ್ ಆಫ್ ಕ್ಯಾಂಡಿಡೇಟ್ ಅಂತಿದೆ, ಇಲ್ಲಿ ನಿಮ್ಮ ಸೈನ್ ಮಾಡಿಸ್ಬೇಕು, ಆಯ್ತಾ. ಇದಾದ ನಂತರ ನೀವು ಇನ್ನೊಂದು ಕೆಲಸ ಈಗ ಮೊದಲಿಂದ ನೋಡ್ಕೊಂತ ಬರೋಣ ಏನೇನು ಬರೀಬೇಕಂತ ಹೇಳಿದ್ರಲ್ಲಿ ಇಲ್ಲಿ ನಿಮ್ಮ ಕ್ಯಾಸ್ಟ್ ಬರೀರಿ 2A 3rd A, ಅದರೊಳಗಡೆ ಸಬ್ ಕ್ಯಾಸ್ಟ್. ಈಗ ನಾನು 2A ಒಳಗಡೆ ಕುಂಬಾರ ಬರ್ತೀನಿ ಅಂತಂದ್ರೆ 2A ಲಿಂಗಾಯತ ಕುಂಬಾರ ಈ ರೀತಿ ಬರೋದು. ಇದಾದ ನಂತರ ಇಲ್ಲಿ ಹಿಂದೂ ರೀಸನ್ ಅವ್ರು ಕೊಟ್ಬಿಟ್ಟಿರ್ತಾರೆ, ಆಯ್ತಾ. ಇದಾದ ನಂತರ ಇಲ್ಲಿ ನಿಮ್ಮ ಅಡ್ರೆಸ್ ಆಲ್ರೆಡಿ ಟೈಪ್ ಇರುತ್ತೆ, ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಹೋಗಬೇಡಿ, ಅಡ್ರೆಸ್ ಕೂಡ ಇರುತ್ತೆ. ಇದಾದ ನಂತರ ಇಲ್ಲಿ ರೆಸಿಡೆನ್ಸ್ ಇನ್ನ ನೀವು 5 ವರ್ಷದಿಂದ ಎಲ್ಲಿದ್ದೀರ ಅನ್ನೋದನ್ನ ಕೇಳುತ್ತೆ. ಸೊ ಇಲ್ಲಿ ನೀವು ಬರಿಬೇಕಾಗುತ್ತೆ. ನೀವು ಹುಟ್ಟಿದಾಗಿಂದ ಹಿಡಿದು ಇಲ್ಲಿ ತಕ್ಕನ ಪ್ರೆಸೆಂಟ್ ಒಂದು ಇಯರ್ ಬರೀರಿ. ಆಮೇಲೆ ಬಂದ್ಬಿಟ್ಟು ಯಾವ ಊರಲ್ಲಿ ಇದ್ರೋ ಆ ಊರ ಅಡ್ರೆಸ್ನ ಇಲ್ಲಿ ಬರಿಬೇಕಾಗುತ್ತೆ. ಸೊ ಇದನ್ನ ನೀವು ಕಂಪ್ಯೂಟರಲ್ಲೇ ಟೈಪ್ ಮಾಡಿಸ್ಬೇಕು. ಇದಾದ ನಂತರ ಇಲ್ಲಿ ನೀವು ಯಾವುದೇ ಒಂದು 2 ಕಾಲಮ್ನ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಮೇಲೆ ಏನಾದರೂ ಯಾವುದಾದ್ರು ಕೇಸಲ್ಲಿ ಇನ್ವಾಲ್ವ್ ಆಗಿದ್ರೆ ಅದರದ್ದು, ನಿಮ್ಮ ಮೇಲೆ ಏನಾದರೂ FIR ಆಗಿದ್ರೆ ಅದ್ರ ಡೀಟೇಲ್ಸ್ನ ಬರಿಬೇಕಾಗುತ್ತೆ, ಓಕೆನಾ. ಇದಾದ ನಂತರ ಇಲ್ಲಿ ನಿಮ್ಮ ಒಂದು ಕನ್ಸೆಂಟ್ ಸರ್ಟಿಫಿಕೇಟ್ ಅಂತೇಳಿ ಇಲ್ಲಿ ನಿಮ್ಮ ತಂದೆಯವರ ಸೈನ್ ಮಾಡಿಸ್ಬೇಕು. ಯಾಕಂತಂದ್ರೆ ನೀವು ರನ್ನಿಂಗ್ ಬರ್ತಿರ್ತಿರಲ್ಲ, ಏನಾದರೂ ನಾವು ಜವಾಬ್ದಾರಿ ಅಂತೇಳಿ ಅದು ಇರುತ್ತೆ, ಹಾಗಾಗಿ ಇದು ಮಾಡಿಸ್ತಿರ್ತಾರೆ, ಆಯ್ತು. ಇದಾದ ನಂತರ ನೆಕ್ಸ್ಟ್ ಇದೆ ಅಲ್ವಾ, ಇದರಲ್ಲಿ ನೀವು ಯಾರು ಏನು ಬರೆಯಕ್ಕೆ ಹೋಗ್ಬೇಡಿ. ಯಾರು ಅಪ್ಪ ಅಣ್ಣ ಆರ್ಮಿಲಿ ಇರ್ತಾರೋ ಅವ್ರಿಗೆ ಮಾತ್ರ ಈ ಒಂದು ಯೂಸ್ ಆಗುತ್ತೆ. ರಿಲೇಷನ್ ಸರ್ಟಿಫಿಕೇಟ್ ಇರೋರು ಮಾತ್ರ ಇದು ಯೂಸ್ ಆಗುತ್ತೆ. ಸೊ ಅವ್ರ ಒಂದು ಐಡಿನ ಬರಿಬೇಕಾಗುತ್ತೆ ಇದರಲ್ಲಿ. ಇದಾದ ನಂತರ ನಿಮ್ಮ ಒಂದು ಡೊಮೆಶಿಯಲ್ ಎಲ್ಲಿಂದ ನೀವು ತಗೊಂಡಿದ್ದಾರೆ ನೇಟಿವಿಟಿ ಅದನ್ನ ಬರೀರಿ. ಡಿಸ್ಟಿಕ್, ನಿಮ್ಮ ಡಿಸ್ಟಿಕ್ ಬರೀ. ಇಶ್ಯೂಡ್ ಬೈ ಯಾರು ವಿಲೇಜ್ ಅಕೌಂಟೆಂಟ್ ಅಥವಾ ತಹಸೀಲ್ದಾರ್ ಕೊಟ್ಟಿದ್ದವರು ಇಶ್ಯೂ ಡೇಟ್ ಬರೀರಿ. ಇದಾದ ನಂತರ ಪ್ರೆಸೆಂಟ್ ಸ್ಟೇಟಸ್ ವ್ಯಾಲಿಡ್ ಇದೆನಾ ಅಥವಾ ಎಕ್ಸ್ಪೈರ್ ಆಗಿದ್ದಾನೆ, ವ್ಯಾಲಿಡ್ ಇದ್ರೆ ವ್ಯಾಲಿಡ್ ಬರೀರಿ, ಆಯ್ತಾ. ಇದಾದ ನಂತರ ಇದು ಮೇನ್, ಇದಕ್ಕೆ ಜಾಸ್ತಿ ಫೋಕಸ್ ಮಾಡಿ. ತುಂಬಾ ಜನ ಕನ್ಫ್ಯೂಸ್ ಆಗ್ತಿದ್ದಾರೆ. ಇದರಲ್ಲಿ ಏನಿಲ್ಲ, ರಿಕ್ರೂಟ್ಮೆಂಟ್ ರ್ಯಾಲಿ ವೆನ್ಯೂ ಅಂದ್ರೆ ನೀವು ಯಾವ ರ್ಯಾಲಿನ ಅಟೆಂಡ್ ಮಾಡಿದ್ರಿ ಅದನ್ನ ಇಲ್ಲಿ ಬರೀಬೇಕಾಗುತ್ತೆ. ಇಲ್ಲಿ ಬಂದ್ಬಿಟ್ಟು ನೋಡಿ ನೀವು ಎಲ್ಲಿ ಬರ್ತೀರಿ. ನೆಕ್ಸ್ಟ್ ಇನ್ನೊಂದು ಸಲ ಎಲ್ಲಿ ನಡೀತು, ಉಡುಪಿ ಒಳಗೆ ಇತ್ತು. ಸೊ ಉಡುಪಿ ರ್ಯಾಲಿ. ಆರ್ಮಿ ರಿಕ್ರೂಟ್ಮೆಂಟ್ ಆಫೀಸ್ ಯಾವುದು, ಮಂಗಳೂರು. ಯಾವ ಇಯರಲ್ಲಿ ನೀವು ಅಟೆಂಡ್ ಮಾಡಿದ್ರಿ, 2024 ಜೂನ್ ತಿಂಗಳಲ್ಲಿ. ಕ್ಯಾಟಗರಿ ಯಾವ್ದಕ್ಕೆ ಹಾಕಿದ್ರಿ, GD ಅಥವಾ ಟ್ರೇಡ್ಮ್ಯಾನ್. ನೇಟಿವಿಟಿ, ಡೊಮೆಶಿಯಲ್ ಸರ್ಟಿಫಿಕೇಟ್, ಅಡ್ರೆಸ್ ಯೂಸ್, ನೀವು ಯಾವ್ದು ಯೂಸ್ ಮಾಡಿದ್ರೋ ಆ ಊರಿನ ಹೆಸರನ್ನ ಇಲ್ಲಿ ಬರೀಬೇಕಾಗುತ್ತೆ. ಇಷ್ಟೇ, ಇದು ಬಿಟ್ಟರೆ ಏನಿಲ್ಲ. ಇದ್ರೊಳಗಡೆ ನೀವು ಎಷ್ಟು ರ್ಯಾಲಿ ಅಟೆಂಡ್ ಮಾಡಿದ್ರು ಅದನ್ನೆಲ್ಲ ಬರೀರಿ. ಎಕ್ಸಾಮ್ ಪಾಸ್ ಆಗಿರಲಿ ಫೇಲ್ ಆಗಿರಿ ಅದು ಮ್ಯಾಟ್ರ್ ಬರಲ್ಲ. ಅದ್ರೊಳಗಡೆ ಫಿಲ್ ಮಾಡಿ, ಆಯ್ತಾ. ಇಲ್ಲಿ ಏನೇ ನೀವು ರ್ಯಾಲಿಗಳನ್ನ ಅಟೆಂಡ್ ಮಾಡಿದಾರೋ ಎಷ್ಟು ರ್ಯಾಲಿ ಅಟೆಂಡ್ ಮಾಡಿದ್ರು ಅಷ್ಟು ರ್ಯಾಲಿನ ಫಿಲ್ ಮಾಡಿ. ಇಲ್ಲಿ ಏನೋ ಕೇಳ್ತಿದ್ದಾರೆ, ಅಡ್ರೆಸ್ ಕೇಳ್ತಿದ್ದಾರೆ. ಎಲ್ಲ ಒಂದೇ ಅಡ್ರೆಸ್ ಮೇಲೆ ಅಟೆಂಡ್ ಮಾಡಿದ್ರೆ ಅಥವಾ ಬೇರೆ ಬೇರೆ, ಹಂಗಾಗಿ ಅಬ್ಸರ್ವ್ ಮಾಡ್ತಾರೆ. ಇಲ್ಲಿ ಒಂದೇ ನಿಮ್ಮ ಊರ ಹೆಸರನ್ನ ಬರೀ. ಊರ ಹೆಸರು ಬಂದ್ಬಿಟ್ಟು ಡಿಸ್ಟ್ರಿಕ್ಟ್ನ ನೀವು ಮೆನ್ಷನ್ ಮಾಡ್ಬೋದು. ಸೊ ಈ ರೀತಿ ಈ ಒಂದು ಅಫಿಡೇವಿಟ್ನ ಫಿಲ್ ಮಾಡಿಸ್ಬೇಕಾಗುತ್ತೆ. ನಾನು ಹೇಳಿದೆ ಅಲ್ವಾ, ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಬೆಸ್ಟ್ ಆಪ್ಷನ್ ಏನಪ್ಪ ಅಂತಂದ್ರೆ ಇದನ್ನ ಮೊದಲು ನೀವು ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ತಗೊಳ್ಳಿ. ಇದನ್ನ ರಫ್ ಆಗಿ ಇದನ್ನ ಪ್ರಿಂಟ್ ತಗೊಂಡ್ಬಿಟ್ಟು ಈ ಬಾಂಡ್ ತಗೊಂಡಾದ್ಮೇಲೆ ಟೈಪಿಂಗ್ ಸೆಂಟ್ರಿಗೆ ಹೋಗಿ ಅವ್ರಿಗೆ ಹೇಳ್ರಿ, ಸರ್ ಈ 4 ಪೇಜ್ನ ಇದರಲ್ಲಿ ಬರೋ ರೀತಿ ನೀವು ಟೈಪ್ ಮಾಡಿಕೊಡಿ ಅಂತೇಳಿ. ಅಂತಂದ್ರೆ 4 ಪೇಜ್ ಮೇಲೆ ಅವ್ರಿಗೆ ಹೇಳ್ಬೇಕು. ನೀವು ಮೊದಲಿನ ಒಂದು ಮೇಲಿನ ಏನು ನಿಮಗೆ ತೋರಿಸಿದ್ದಲ್ವಾ ಆ ಮ್ಯಾಟ್ರ್ ಇಲ್ಲಿ ಬರಬೇಕು. ನಿಮ್ಮ ಫೋಟೋ, ಆ ಫೋಟೋದಿಂದ ಇದ್ದಂಥ ನಿಮ್ಮ ಹೆಸರು, ಅಪ್ಪನ ಹೆಸರು, ಆ ಮ್ಯಾಟ್ರಲ್ಲ ಇಲ್ಲಿ ಬರಬೇಕು. ಫಸ್ಟ್ ಅದನ್ನ ಸೆಟ್ ಮಾಡಿಸ್ಬೇಕು.
ಅವ್ರು ನೀವು ಕೊಟ್ಟರೆ ಅವರೇ ಆಟೋಮೆಟಿಕ್ಕಾಗಿ ಮಾಡಿಕೊಡ್ತಾರೆ, ಭಯ ಪಡುವಂಥ ಅವಶ್ಯಕತೆ ಏನಿಲ್ಲ. ನೆಕ್ಸ್ಟ್ ಅವ್ರು ಉಳಿಕಿದ್ದೆಲ್ಲ ಅವ್ರು ಮಾಡ್ತಾರೆ, ಬಟ್ ಎಲ್ಲದನ್ನೂ ಕಂಪ್ಯೂಟರಲ್ಲಿ ಟೈಪ್ ಮಾಡಿಸಿ ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ನಾವಿಲ್ಲಿ ಅಡ್ರೆಸ್ನೆಲ್ಲ ಆಲ್ರೆಡಿ ಕಂಪ್ಯೂಟರಲ್ಲೇ ಟೈಪ್ ಮಾಡಿದ್ದೀವಿ. ಇದು ಹಳೇದು ಸ್ವಲ್ಪ ತಪ್ಪಾಗಿರೋದಾಗಿ ಮತ್ತೆ ವಾಪಸ್ ಮಾಡ್ತಾ ಇದೀವಿ. ಇಲ್ಲಿ ಏನೋ ಮುಟ್ಟಕ್ಕೆ ಹೋಗ್ಬೇಡಿ, ಇದೆಲ್ಲ ನಾನು ನಿಮ್ಗೆ ಅವಾಗಲೇ ಹೇಳಿದೆ. ಇಲ್ಲಿ ಫಾದರ್ದು ಒಂದು ಸೈನ್ ಇರುತ್ತೆ ಅಷ್ಟೇ, ನೀವೇ ಮಾಡಿ. ಅಕಸ್ಮಾತ್ ಅಪ್ಪರು ಈಗ ಬೇರೆ ಕಡೆ ದೂರದಲ್ಲಿದ್ದಾರೆ ಅಂತಂದರೆ ಇನ್ನು ರ್ಯಾಲಿ ಅಟೆಂಡ್ ಮಾಡಿದಾಗ ಈ ರೀತಿ ಇಷ್ಟೇ ಇರುತ್ತೆ. ಲಾಸ್ಟಿಗೆ ಇಲ್ಲಿ ಸಿಗ್ನೇಚರ್ ಆಫ್ ಕ್ಯಾಂಡಿಡೇಟ್, ಇಲ್ಲಿ ನಿಮ್ಮ ಹೆಸರನ್ನ ನಿಮ್ಮ ಸೈನ್ನ ಮಾಡಬೇಕಾಗುತ್ತೆ. ಇಲ್ಲಿ ಸಿಗ್ನೇಚರ್ ಆಫ್ ನೋಟ್ರಿ, ಇದು ಕೋರ್ಟಲ್ಲಿ ಮಾಡ್ತೀರಾ, ಅದೆಲ್ಲರಿಗೂ ಗೊತ್ತಿರುತ್ತೆ. ಆಲ್ಮೋಸ್ಟ್ ಎಲ್ಲ ಫೇಸ್ ಮೇಲೂ ಸ್ಟ್ಯಾಂಪ್ ಮಾಡ್ಸೋಕ್ಕೆ ಪ್ರಯತ್ನ ಮಾಡಿ. ಬರೀ ಸ್ಟಾರ್ಟಿಂಗ್ ಒಂದು ಲಾಸ್ಟ್ ಒಂದು ಮಾಡ್ಸೋಕೆ ಹೋಗಬೇಡಿ. ನೋಟ್ರಿನ ಕಂಪಲ್ಸರಿ ಆಗಿ ಎಲ್ಲದರ ಮೇಲೆ ಮಾಡಿಸಿ. ಡೌಟ್ ಎಲ್ಲರೂ ಏನಪ್ಪ ಅಂತಂದ್ರೆ, ಫಸ್ಟ್ ಪಾರ್ಟಿ ಒಳಗಡೆ ನಿಮ್ಮ ಹೆಸರು ಬರುತ್ತೆ, ಈ ಸೆಕೆಂಡ್ ಪಾರ್ಟಿ ಒಳಗಡೆ ಏನ್ ಹೆಸರು ಬರ್ಸ್ಬೇಕು ಅನ್ನೋದು ತುಂಬಾ ಜನಕ್ಕೆ ಒಂದು ಡೌಟ್ ಇರುತ್ತೆ. ಸೆಕೆಂಡ್ ಪಾರ್ಟಿ ಒಳಗಡೆ ಏನಿಲ್ಲ, ಇಲ್ಲಿ ಇಂಡಿಯನ್ ಆರ್ಮಿ ಅಂತ ಬರ್ಸ್ರಿ, ಇಂಡಿಯನ್ ಅಗ್ನಿವೀರ್ ರ್ಯಾಲಿ ಅಂತ ಬರ್ಸ್ರಿ, ಫಿಸಿಕಲ್ ರ್ಯಾಲಿ ಅಂತ ಹೇಳಿ ಬರ್ಸ್ರಿ, ಏನು ತೊಂದರೆ ಇಲ್ಲ. ಇಂಡಿಯನ್ ಆರ್ಮಿ ಅಂತ ಹೇಳಿ ಬರ್ಸ್ಬಿಡ್ರಿ, ಏನು ತೊಂದರೆ ಇಲ್ಲ. ಇದ್ರದ್ದೇನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಬಟ್ ಇದನ್ನ ನೀವು ಕಂಪಲ್ಸರಿಯಾಗಿ ತಗೊಂಡ್ಬರ್ಬೇಕಾಗುತ್ತೆ. ಇದೇ ರೀತಿ ಮಾಹಿತಿಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಫಾಲೋ ಮಾಡ್ತಾ ಇರಿ. ಹಾಗೆ ಕಮೆಂಟ್ ಅಲ್ಲಿ ತಿಳಿಸಿರಿ ನೆಕ್ಸ್ಟ್ ಯಾವ್ದ್ರ ಬಗ್ಗೆ ವಿಡಿಯೋ ಬೇಕಂತೇಳಿ ಅದ್ರ ಬಗ್ಗೆ ಮಾಡಕ್ಕೆ. ಜೈ ಹಿಂದ್.